ಯಾರು ಇನ್ನೂ ಸ್ಟೇಷನ್ಗೆ ಬಂದಿಲ್ಲ ಅಂತ ಒಂದಿಟ್ಟು ಫೋನ್ ಮಾಡಿ ಮಾತಾಡಕ್ ಕುಂತ್ರ ಆಕಿದು ಧಾರಾವಾಹಿ ಹತ್ತದು ಟೈಮ್ ಆತಂತ. ನನ್ನ ಕೆಲಸದಕ್ಕಿಂತನೂ ನಮ್ಮ ಅವ್ವನ ಧಾರಾವಾಹಿ ಮಾತ್ರ ಮಿಸ್ ಆಗಬಾರ್ದ. ಸೋಬಿ ಸೋಬಿ ಶಟ್ಟಿ ಬರ್ ಮೌತ್. ಇದೇನ್ಲೇ ಸೋಬಿ, ಯಾಂದು ಮದುವೆಗೇವಿ ಬರೀ ಮಾತ್ಕೊಮ್ಮೆ ಸಟ್ಟಿ ಬರ್ ಮೌತ್ ಅಂತೀಯಲ್ಲೇ. ಯಾವಾಗ ಎರಡು ಚಂದಗೆ ಗಂಡನ್ ಕುಟ್ಟಾಗ ಮಾತಾಡ್ತಿದೀಯೇ? ಏ ಮಾರಿಗೇಡಿ ಗಂಡ, ಇದು ಮನಿ ಅಲ್ಲ, ಪೊಲೀಸ್ ಸ್ಟೇಷನ್. ಅಲ್ಲೇ ಇಲ್ಲೇ ಹೆಡ್ ಕಾನ್ಸ್ಟೇಬಲ್ ಅದೇನ್ ನಾನು. ಇದು ಪೊಲೀಸ್ ಸ್ಟೇಷನ್ ಅಂತ ನನಗ ಗೊತ್ತಿಲ್ಲನ. ಗೊತ್ತಿದ್ದ ಇಲ್ಲೇ ನಿನ್ನ ಮ್ಯಾಲಿರೋ ಆಫೀಸರ್ ನಾನು ಕೂಡ ಹೆಂಗ್ ಮಾತಾಡ್ಬೇಕನ್ನೋದು ಗೊತ್ತಿಲ್ಲನ. ಡ್ಯೂಟಿ ಟೈಮ್ನಾಗ ಎಷ್ಟು ಸರ್ತ ಹೇಳೇನಿ ಮೇಡಮ್ ಅಂತ ಕರಿ ಅಂತ. ಆತ್ರಿ ಮೇಡಮ್. ಅದು ನಿನ್ನೆ ಅಪ್ಪಣ್ಣ ಅಂತ ಕರ್ಕೊಂಡ್ ಬಂದ ಲಾಕಪ್ ಹಾಕಿರಲ್ಲ, ಅವ್ರ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡಿರಿ? ಎಸ್ ಮೇಡಮ್. ಈಗ ಅವ್ರ ಮನೆಗೆ ಹೋಗಿದ್ದೀರಿ. ಮನ್ಯಾಗ ಅವ್ರ ಮದರ್ ಇದ್ರು, ಅವರಿಗೆ ಹೇಳಿ ನಾನು ಹಿಂದೆ ಬರಾಕ್ ಹೇಳೇನಿ. ಸರಿ. ಅಪ್ಪನ ಜೊತೆ ಮತ್ತೆ ಯಾರಿದ್ರ? ಮೇಡಮರ ರಾತ್ರಿ ಬೇರೆ ಆಗಿತ್ರಿ. ಆ ರೋಡ್ನ್ಯಾಗ ನೋಡಿದ್ರ ಒಂದ್ ಬೀದಿ ಲೈಟ್ ಇದ್ದಿದ್ದಿಲ್ಲ. ನಾವಲ್ಲಿ ಹೋಗೋ ಮಟ ಎಲ್ಲರೂ ಓಡಿ ಹೋದ್ರು. ಈ ಅಪ್ಪಣ್ಣ ಒಬ್ಬನ ಕೈಗೆ ಸಿಕ್ಕ, ಇವನು ಕರ್ಕೊಂಡು ಬಂದು ಲಾಕಪ್ನ್ಯಾಗ ಹಾಕೇವಿ. ನಮ್ದೇನಿತ್ತು ಡ್ಯೂಟಿ ನಾವು ಮಾಡೇವಿ. ಉಳ್ಕಿದ್ದೇನಾಯ್ತೋ ನೀವು ವಿಚಾರ ಮಾಡ್ಕೋರಿ. ಮೇಡಮರ ಮೇಡಮರ ನಾವು ಆ ಅಪ್ಪಣ್ಣ ಅನ್ನೋ ಹುಡುಗದಾರಲ್ರಿ, ಅವ್ರ ಕಡೆಯಿಂದ ಬಂದೇವಿ. ಸರಿ ಬರ್ರಿ. ಅಕ್ಕಾರ ಒಳಗ್ ಬರ್ರಿ, ಹೆದರ್ಬ್ಯಾಡ್ರಿ. ನೀ ಕಣ್ಣು ಕೇಳೋ ಮಟ ನಾನೇನ ಕಡ್ಲಿ ಪುರಿ ತಿಂತಿರಂಗಿಲ್ಲ. ನಿನಗ ಮತ್ತ ಈ ಡಾಕ್ಟರ್ ಬೋಡಾ ತೆಲಿಗೆ ಚುರು ಚುರು ಅನ್ನಂಗ ಕೆಂಪಗ ಚುಚ್ಚಗ ಕಾಸಿ ಕಣ್ಣಾಗ ಇವನ ತೆಲಿಗೆ ಚರ್ರ ಅಂತ ಹೇಳಿ ಬರಿನ ಕೊಡ್ತಾನಿ. ಲೇ ಶಾರಿ, ನಿನ್ನ ಮೈಯಾಗ ಎಲ್ಲೇ ದೆವ್ವ ಹೊಕ್ಕೊಂಡೈತಿ ಅನಸ್ತತಿ. ಡಾಕ್ಟರ್ ಸರ್ಗೆ ಹಿಂಗೆಲ್ಲ ಮಾತಾಡ್ತೀಯಲ್ಲೇ. ನೋಡ, ನೀ ಏನೇನೋ ತಿಳ್ಕೊಂಡೆ ನನ್ನ ಮೇಲೆ ಸರ್ ಮೇಲೆ ಇಲ್ಲದ್ದು ಸಲ್ಲದ್ದು ಅಪವಾದ ಹೊರಸ್ಬೇಡ. ಅಪವಾದ ನಾ ಹೊರಸಕತ್ತೇನೆ? ಈ ಡಾಕ್ಟರ್ ಹೇಳದ್ ನೋಡಿದ್ರೆ ಗಿಡದವನ ಮಂಗೆ ಕೈ ಬಿಡ್ತದಂತ. ಅಲ್ಲ, ಜಗತ್ತಿಗೆ ಪ್ರಸಿದ್ಧ ಆಗ್ಯಾನಂತ. ಅಷ್ಟಿದ್ದವ ತಲೆಗೊಂದಿಸು ಮೀಸಿಯಾಗೊಂದಿಸು ಕೂದಲ ಬೆಳೆಸ್ಕೊಳಕ ಏನ್ ಧಾಡಿ ಆಗಿತ್ತು ನೋಡ್ ವೀರನ್ಗೌಡ. ನನಗ ಬುದ್ಧಿ ಮಾತು ಹೇಳಾಕ ಬರಬೇಡ. ನಮ್ಮ ಅಪ್ಪನ ಒಮ್ಮೆ ಬುದ್ಧಿ ಹೇಳಾಕ ಬಂದ್ರ ಅವನ ತಲೆಗೆ ಕಲ್ಲು ತಗೊಂಡು ಹೊಡೆದು 4 ಹೊಲಿಗೆ ಕೆಡವಿದ್ನಿ. ನಿಮ್ಮಿಬ್ಬರಿಗೆ ಏನ್ ಗತಿ ಮಾಡ್ತೇನೆ ನನಗ ಗೊತ್ತಿಲ್ಲ. ಏ ಶಾರಿ, ನೀ ಇಲ್ಲಿ ಇರೋದು ಬೇಕಾಗಿಲ್ಲ. ನಡಿ, ನಿನ್ನ ಮನೆಗೆ ಹೋಗು. ಮಂದಾಕಿ ನೀ ಎದ್ದು ಹೊರಗೆ ಬಂದಾಳ. ಆಕಿಗೆ ಏನ್ ಚೆಕಪ್ ಮಾಡಿಸ್ಬೇಕು ಒಟ್ಟ ವಿಚಾರ ಮಾಡ್ತೇನೆ. ಮಂದಾಕಿ ನೀನ ಎಲ್ಲ ಮುಚ್ಚಿಟ್ಟಿ ಕರೆ ಹೇಳ. ಲೋ ಬೋಡ ಡಾಕ್ಟರ್, ಮಂದಾಕಿ ನೀ ಏನಾರ ಸಿಗ್ಲಿಲ್ಲ ಇವತ್ತ ನಿನ್ನ ಜೀವ ನನ್ನ ಕೈಯಾಗ ಹೊಕ್ಕೈತಿ ಅಂತ ತಿಳ್ಕೊ. ಮುಚ್ಚು ಬಾಯಿ ಶಾರಿ. ಡಾಕ್ಟರ್ ಸಾಹೇಬ್ರಿಗೆ ಹೋಂಗೆಲ್ಲ ಮಾತಾಡ್ಬೇಡ. ಅವರು ನೋಡಿದ್ರ ಪಾಪ ನಿನ್ನ ಮದ್ವಿ ಮಾಡ್ಕೊಂಡು ಬಾಳ ಕೊಡ್ಬೇಕು ಅಂತಾರ. ಸರ, ಅದು ಶಾರವ್ಗ ಒಮ್ಮೆ ಹಂಗ ಹಾಕತ್ರಿ. ನೀವ್ ಏನು ತಲೆ ಕೆಡಿಸ್ಕೋಬೇಡ್ರಿ. ವೀರನ್ಗೌಡ, ತಲೆ ಹಂಗ ಕೆಡಿಸ್ಕೋಬಾರ್ದಪ್ಪ. ಅವ್ರ ಅಪ್ಪನ ತಲೆ ಹೊಡೆದ 4 ಹೊಲಿಗೆ ಕೆಡಬೇಡ ಅಂತ. ಮೊದ್ಲ ನನ್ನ ತಲೆಯಾಗ ಕೂದ್ಲಿಲ್ಲ. ವಿಚಾರ ಮಾಡು, ಮಿನಿಮಮ್ ಅಂದ್ರು ಒಂದು 8-10 ಹೊಲಿಗೆ ಗ್ಯಾರಂಟಿ ಬೀಳ್ತಾವ. ಏ ಸರ, ಅಕ್ಕಿ ಹೇಳಿದ್ದಿಲ್ಲ ತಲೆಯಾಗ ಇಟ್ಕೋಬೇಡ್ರಿ. ಏನ ಅಕ್ಕಿ ತಲೆಯಾಗ ಹುಳ ಎತ್ತಾಗ ಇಂಥವು ಮಾತಾಡ್ತಾಳ. ಆಮೇಲೆ ತಂತಾನ ಸುಮ್ನಾಕಳ. ಮದುವೆಗಿಂದ ತಾನ ಸುಧಾರಿಸ್ತಾಳ. ಮದುವೆ ಅದು ನಂದ. ವೀರನ್ಗೌಡ, ನಾನು ನಿರ್ಧಾರ ಮಾಡಿದ್ನಿಪ್ಪ. ಗೊತ್ತಿತ್ರಿ ಡಾಕ್ಟರ್, ನೀವು ಇಷ್ಟು ಸಾಲಿ ಕಲ್ತಾರ, ತಿಳುವಳಿಕೆ ಇದ್ದಾರ. ಆಕಿ ಮಾತನ್ನ ತಲೆಯಾಗ ಇಟ್ಕೊಳಂಗಿಲ್ಲ ಅಂತ ನನಗೆ ಗುರ್ತೈತಿ. ಪಾಪ ಶಾರಿ ಒಳ್ಳೆ ಆಕಿರಿ, ಒಳ್ಳೆ ಹುಡುಗಿ. ನೋಡಿದ್ನಿಪ್ಪ, ಆಕಿ ಎಲ್ಲ ಒಳ್ಳೆತನೂ ನೋಡಿ ನಿರ್ಧಾರ ಮಾಡೇನಿ. ಜೀವನ ಪರ್ಯಂತ ಯಾ ಮದುವೆ ಬೇಡ, ಮುಂಜಿನೂ ಬೇಡ. ಹೆಂಗ ಶಿಂಗಲ್ಲಾಗಿ ಇದ್ದ ಶಿಂಗಲ್ಲಾಗಿ ಹೋಗಿ ಬಿಡ್ತಾನಿ. ಓಯ್ ಬೋಡ, ಏನದ ಗುಸ್ ಪುಸ್ ಅಂತ ಹೇಳಿ ಏನ ಗುಟ್ಟಿನ ಮಾತು ಹೇಳಕತ್ತಿ? ಎಲ್ಲಿ ಗುಟ್ಟು ಎಲ್ಲಿ ರಟ್ಟು? ವೀರನ್ಗೌಡ, ನಾ ಇನ್ನ ಇಲ್ಲಿಂದ ಹೋಗ್ತಾನಪ್ಪ. ಇನ್ನು ಎಂದು ಈ ತೋಟದ ಮನೆಗೆ ಬರೋದಿಲ್ಲ. ಹಂಗೆ ಏನಾರ ಭೇಟಿ ಆಗೋದಿದ್ರು
ನನ್ನ ದವಾಖಾನಿಗೆ ಬಾರಪ್ಪ. ಎಲ್ಲಾದ್ರ ದಯಮಾಡಿ ನನಗೆ ಭೇಟಿಯಾಗೋ ವಿಚಾರ ಇಟ್ಕೋಬೇಡ. ರೀ ಡಾಕ್ಟರ್ ನಿಂತ್ಕೋರಿ. ರೀ ಸರ ತಡ್ರಿ, ನಾ ಹೇಳೋ ಮಾತು ಒಟ್ಟು ಕೇಳ್ರಿ. ಲೇ ಶಾರಿ, ಆ ಡಾಕ್ಟರ್ ಸಾಹೇಬ್ರಿಗೆ ಕಿಮ್ಮತ್ ಇಲ್ದಂಗ್ ಮಾತಾಡ್ತೀಯಲ್ಲ. ನಿನಗೇನ ಮೈಯಾಗ ದೆವ್ ಬಂದೈತನ? ಸಾಕಿನ್ನ ಮೊದ್ಲಿಂತ ಜಗ ಖಾಲಿ ಮಾಡ. ಏನ ಮಂದಾಕಿನಿ ಕೂಟ ಇದ್ದ ಆಕಿಗೆ ಹುಷಾರಾಗೋ ಮಟ ಆಕಿದು ಒಟ್ಟು ಕಾಳಜಿ ಮಾಡ್ತೀಯಂತ ನಿನ್ನ ಮ್ಯಾಗ ವಿಶ್ವಾಸ ಇಟ್ಟು ನಿನ್ನ ಕರೆದ್ನೆಲ್ಲ. ಅದು ನಾನು ಮಾಡಿದ್ದು ಮೊದಲನೇ ತಪ್ಪ. ಮಂದಾಕಿನಿನ್ನ ನಾ ಎಲ್ಲ ನೋಡ್ಕೋತೀನಿ. ಮೊದ್ಲ ನೀ ಇಲ್ಲಿಂತ್ರ ಜಗ ಖಾಲಿ ಮಾಡೆ ಶಾರಿ. ಇಲ್ಲ ಅಂದ್ರ ನನ್ನ ಕೈಯಾಗ ನಿನ್ನ ಗತಿ ಏನಾಕೈತೋ ಅನ್ನೋದು ನನಗ ಗೊತ್ತಿಲ್ಲ. ವೀರನ್ಗೌಡ, ಇನ್ನ ನಾಟಕ ಬಂದ್ ಮಾಡ. ಸರಳ ಹೇಳ, ಮಂದಾಕಿನಿನ ಎಲ್ಲಿ ಮುಚ್ಚಿಟ್ಟಿ ಅಂತ. ಮಂದಾಕಿನಿನ ನಾ ಮುಚ್ಚಿಟ್ಟೇನೆ? ಲೇ ಶಾರಿ, ಮುಂಜಾನೆದ್ ಏನದ ನಿಮ್ಮಪ್ಪಂದು ಮನ್ಯಾಗಿಟ್ಟಿದ್ದ ಶೇರೆಗೆರೆ ಕುಡಿದು ಬಂದಿಯನ? ಮಂದಾಕಿನಿ ಎತ್ತಾಗರ ಚಂದೆಗೆ ಹುಷಾರಾಗ್ಲಿ ಅಂತ ಆಕಿನ ಕಾಳಜಿಗೆ ನಿನ್ನ ಕರೆದು ಆ ಡಾಕ್ಟರ್ನ ಕರೆದು ಟ್ರೀಟ್ಮೆಂಟ್ ಕೊಡ್ಸಾಕತ್ತೀನಿ. ಅಂತದ್ರಾಗ ನಾ ಮುಚ್ಚಿಟ್ಟೇನಿ ಅಂತ ನನ್ನ ಮೇಲೆ ಅಪವಾದ ಭರಿಸ್ತಿಲ್ಲ. ಮೊದ್ಲಿಂತ್ರ ಸರಳ ನಡಿ. ನನ್ನ ಕಣ್ಣಿದ್ರಿಗೆ ಇನ್ನೊಮ್ಮೆ ಬಂದಿ ನಿನ್ನ ಗತಿ ಏನಾಕೈತೋ ನೋಡ್ಬೇಕಾರ. ವೀರನ್ಗೌಡ, ರಾಜಕೀಯಕ್ಕೆ ಹೋಗಿಂದ ಭಾರಿ ತಲೆನ ಚಂದ ಓಡ್ಸಾಕತ್ತೀರಿ. ನನ್ನ ಸಹಾಯಕ್ಕೆ ಕರೆದಾಗ ನನಗ ಪೂರ್ತಿ ಅನುಮಾನ ಬಂದಿತ್ತ. ಎಂದಿಲ್ದಾಗಿಂದ ನನ್ನ ಯಾಕ ಕರೆದಿರಬಹುದು ಅಂತ. ಈಗ ಗುರ್ತಾತ ನಿನ್ನ ಮ್ಯಾಗ ಯಾರಿಗೆ ಅನುಮಾನ ಬರಬಾರ್ದು ಅಂತ. ಅದೇನೋ ಅಂತಾರಲ್ಲ, ತೊಟ್ಲಾನು ತೂಗುದು ಜೊತೆಗೆ ಕೂಸಿಗೆನು ಚೂಟುದು. ಮಂದಾಕಿನಿನ ಮದ್ವೆ ಮಾಡ್ಕೊಂಡು ಆಕಿ ಮೋಸ ಮಾಡಿ ಈಗ ಅಕ್ಕಿ ಹೊಟ್ಟಾಗಿರೋ ಕೂಸಿಗೆ ಆಪತ್ತು ಮಾಡಕ ಈ ಡಾಕ್ಟರ್ನ ತಗೊಂಡು ಬಂದಿ ಅಂತ ನನಗೆ ಗೊತ್ತೈತಿ. ಇದನ್ನೆಲ್ಲ ಇಡೀ ಊರಾಗ ಹೋಗಿ ಹೇಳಿದ್ನಿಂದ ನಿನಗ ಊರಾಗ ತಲೆ ಎತ್ಕೊಂಡು ಅಡ್ಡಾಡಕ ಮುಖ ಇರಂಗಿಲ್ಲ. ಲೇ ಶಾರಿ, ಮುಚ್ಚು ಬಾಯಿ, ಇಲ್ಲ ನಿನ್ನ ಕುತ್ತಿಗೆನ ಹೆಚ್ಚುತ್ತೇನೆ. ಸುಳ್ಳ ನನ್ನ ತಲೆ ಬರಬರಿ ಇಲ್ಲ. ಇಲ್ಲದ್ದು ಸಲ್ಲದ್ದು ನನ್ನ ತಲೆ ಮೇಲೆ ಏನಾರ ಅಪವಾದ ಇಟ್ಟಿ ನಿನ್ನ ಹುಟ್ಲಿಲ್ಲ ಅನಿಸ್ಬಿಡ್ತೇನೆ. ಮಂದಾಕಿನಿ ಹುಷಾರಾಗಿ ಅದಾಳ. ಅಕ್ಕಿಗೆ ಏನೂ ಆಗಿಲ್ಲ. ಅಕ್ಕಿ ಹೊಟ್ಯಾಗ ಯಾ ಕೂಸು ಇಲ್ಲ. ಸ್ವಲ್ಪ ಹೆದರಿದ್ದಕ್ಕ ಎಚ್ಚರ ತಪ್ಪೇಳ. ಅದನ್ನ ಬಿಟ್ರ ಮಂದಾಕಿನಿಗೆ ಏನೂ ಆಗಿಲ್ಲ. ಸರಿ, ಮಂದಾಕಿನಿನ ಈಗ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸೇರಿಸ್ತೇನೆ. ಅಂದ್ರ ಆದಷ್ಟು ಬೇಗ ಆಕಿ ಹುಷಾರಾಕಳ. ವೀರನ್ಗೌಡ, ಒಳಗ ಯಾರದಾರಂತ ಹೊಂಟಿ? ಒಳಗ ಮಂದಾಕಿನಿ ಅದಾಳ. ಒಳಗ ಯಾರು ಇಲ್ಲ. ಒಳಗ ಮಂದಾಕಿನಿ ಅದಾಳ. ನಾ ಹೇಳಕುಂತೇನಲ್ಲ, ಒಳಗ ಯಾರು ಇಲ್ಲ. ಮಂದಾಕಿನಿ ಒಳಗದಾಳ. ಇಲ್ಲ. ಅದಾಳ. ಇಲ್ಲ. ಮಂದಾಕಿನಿ ಒಳಗದಾಳ ಇಲ್ಲ ತೋರಿಸ್ತೇನೆ ಬಾ. ವೀಕ್ಷಕ್ರ, ಮಂದಾಕಿನಿ ಒಳಗ ಅದಾಳೋ ಇಲ್ಲೋ ಅನ್ನೋದು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಹಂಗ ವೀಕ್ಷಕ್ರ, ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೇನ್ರಿ, ಈ ವಿಡಿಯೋಕ್ಕ ಒಂದು ಹೈಪ್ ಮಾಡ್ರಿ. ವೀಕ್ಷಕ್ರ, ಪ್ಲೀಸ್ ಈ ವಿಡಿಯೋಕ್ಕ ಒಂದು ಲೈಕ್ ಮಾಡ್ರಿ. ನಿಮಗೆ ಇಷ್ಟ ಆಗಿದ್ರೆ ಒಂದು ಶೇರ್ ಮಾಡ್ರಿ. ಹೊಸದಾಗಿ ನೋಡ್ತಾ ಇರುವಂತ ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ, ನಮ್ಮ ಹಳ್ಳಿ ಕಿಡ್ಡಿ ಕಾಮಿಡಿ ಕಾರ್ಟೂನ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ನೋಡಿಂದ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ದಯಮಾಡಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ನಾನೆಲ್ಲಾದ್ರೂ ತಪ್ಪು ಮಾಡಿದ್ರೆ ತಿದ್ದುಕೊಳ್ಳಾಕ ಅನುಕೂಲ ಆಕೈತಿ. ದಯಮಾಡಿ ಮರಿದಂಗ ಒಂದು ಕಮೆಂಟ್ ಮಾಡ್ರಿ.